70 ವರ್ಷದ ತಮ್ಮನೊಬ್ಬ ತನ್ನ 80 ವರ್ಷದ ಅಣ್ಣನ ಮೇಲೆ ಮೊಕದ್ದಮೆಯೊಂದನ್ನು ಹೂಡಿದ್ದ. ಆ ಮೊಕದ್ದಮೆ ಹೀಗಿತ್ತು: ನನ್ನ 80 ವರ್ಷದ ಅಣ್ಣನಿಗೆ ಈಗ ವಯಸ್ಸಾಗಿದೆ. ಅವನು ತನ್ನನ್ನು ತಾನೇ ಸರಿಯಾಗಿ ನೋಡಿಕೊಳ್ಳಲು ಸಹ ಆಗುತ್ತಿಲ್ಲ. ಹಾಗಿರುವಾಗ ನಮ್ಮ 110 ವರ್ಷದ ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತಾನೆ? ನಾನೀಗ ಚೆನ್ನಾಗಿದ್ದೇನೆ, ತಾಯಿಯ ಸೇವೆ ಮಾಡಲು ಸಮರ್ಥನಿದ್ದೇನೆ. ಕಾರಣ, ತಾಯಿಯನ್ನು ನನ್ನ ಬಳಿ ಇರುವಂತೆ ಕೋರ್ಟ್ ಸಹೋದರನಿಗೆ ನಿರ್ದೇಶನ ನೀಡಬೇಕು ಎಂದು. ನ್ಯಾಯಾಧೀಶರು ಅಚ್ಚರಿಯಿಂದ ಪ್ರಕರಣ ಕೈಗೆತ್ತಿಕೊಂಡರು. ಸಹೋದರ ಇಬ್ಬರಿಗೂ ಮನವರಿಕೆ ಮಾಡಿಸಿ ತಿಂಗಳಲ್ಲಿ 15 ದಿನಗಳಂತೆ ತಾಯಿಯನ್ನು ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು. 80 ವರ್ಷದ ಅಣ್ಣ ಇದಕ್ಕೆ ಒಪ್ಪಲಿಲ್ಲ. ನನ್ನ ತಾಯಿಯನ್ನು, ನನ್ನ ಸ್ವರ್ಗವನ್ನು ನನ್ನಿಂದ ದೂರವಿರಲು ನಾನ್ಯಾಕೆ ಬಿಡಬೇಕು ಎಂದು ಹೇಳಿದ. ಅಮ್ಮ ತನಗೆ ಸಮಸ್ಯೆ ಇದೆ ಎಂದು ಹೇಳಿದರೆ ಅಥವಾ ನಾನು ಅವಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಆಗ ಮಾತ್ರ ನನ್ನ ಅಮ್ಮನನ್ನು ತಮ್ಮನಿಗೆ ನೀಡಿ ಎಂದು ಕೇಳಿಕೊಂಡ. ಕಳೆದ 40 ವರ್ಷಗಳಿಂದ ಅಣ್ಣನೊಬ್ಬನೇ ಏಕಾಂಗಿಯಾಗಿ ತಾಯಿಯ ಸೇವೆ ಮಾಡುತ್ತಿದ್ದಾನೆ. ಹಾಗಾದರೆ ನಾನು ನನ್ನ ತಾಯಿಯನ್ನು ನೋಡಿಕೊಳ್ಳುವ ಕರ್ತವ್ಯವನ್ನು ಯಾವಾಗ ಮಾಡಬೇಕು ಎಂದು ತಮ್ಮ ಕೇಳಿದನು. ಸಂಕಷ್ಟಕ್ಕೀಡಾದ ನ್ಯಾಯಾಧೀಶರು ಎಲ್ಲ ಪ್ರಯತ್ನಗಳನ್ನು ಮಾಡಿದರು, ಆದರೆ ಯಾವುದೇ ಪರಿಹಾರವಿಲ್ಲ. ಅವರು ಅಂತಿಮವಾಗಿ ತಾಯಿಯ ಅಭಿಪ್ರಾಯಕ್ಕಾಗಿ ತಾಯಿಯನ್ನು ಕರೆಸಿದರು. ತಾಯಿ 30 kg ತೂಕದ ದುರ್ಬಲ ಜೀವದ ಮಹಿಳೆಯಾಗಿದ್ದು ಕಷ್ಟಪಟ್ಟು ಗಾಡಿಯಲ್ಲಿ ಬಂದರು. ನೀವು ಯಾರೊಂದಿಗೆ ಇರಬೇಕೆಂದು ಬಯಸುತ್ತೀರಿ ಎಂದು ನ್ಯಾಯಾಧೀಶರು ತಾಯಿಯಲ್ಲಿ ಕೇಳಿದರು. ಆಗ ಮಕ್ಕಳಿಬ್ಬರೂ ಸಮಾನರು ಎಂದು ತಾಯಿ ದುಃಖದ ಹೃದಯದಿಂದ ಹೇಳಿದಳು. ಒಬ್ಬ ಮಗನ ಪರವಾಗಿ ತೀರ್ಪು ನೀಡುವ ಮೂಲಕ ನಾನು ಇನ್ನೊಬ್ಬನ ಹೃದಯವನ್ನು ನೋಯಿಸಲಾರೆ. ನೀವು ನ್ಯಾಯಾಧೀಶರು, ನಿರ್ಧರಿಸುವುದು ನಿಮ್ಮ ಕೆಲಸ. ನಿಮ್ಮ ನಿರ್ಧಾರ ಏನೇ ಆಗಲಿ ನಾನು ಒಪ್ಪಿಕೊಳ್ಳುತ್ತೇನೆ ಎಂದಳು ಆ ಮಹಾತಾಯಿ. ಕೊನೆಯದಾಗಿ ಅಣ್ಣನಿಗೆ ನಿಜವಾಗಿಯೂ ವಯಸ್ಸಾಗಿದೆ, ಬಲಹೀನನಾಗಿದ್ದಾನೆ ಎಂಬ ಕಿರಿಯ ಸಹೋದರನ ಭಾವನೆಗೆ ಕೋರ್ಟ್ ಒಪ್ಪಿಗೆ ನೀಡಿದೆ ಎಂದು ಜಡ್ಜ್ ಭಾರವಾದ ಹೃದಯದಿಂದ ನಿರ್ಧರಿಸಿದರು. ಆ ಮೂಲಕ ತಾಯಿಯ ಸೇವೆ ಮಾಡುವ ಜವಾಬ್ದಾರಿಯನ್ನು ತಮ್ಮನಿಗೆ ನೀಡಲಾಗಿದೆ ಎಂದು ತೀರ್ಪು ನೀಡಿದರು. ತೀರ್ಪನ್ನು ಕೇಳಿದ ಅಣ್ಣ, ಈ ಮುದುಕ ನ್ಯಾಯಾಧೀಶ ನನ್ನ ಸ್ವರ್ಗವನ್ನು ನನ್ನಿಂದ ಕಿತ್ತುಕೊಂಡಿದ್ದಾನೆ ಎಂದು ಜೋರಾಗಿ ಅಳಲು ತೋಡಿಕೊಂಡರು. ನ್ಯಾಯಾಲಯದಲ್ಲಿದ್ದ ನ್ಯಾಯಾಧೀಶರು ಸೇರಿದಂತೆ ಎಲ್ಲರ ಕಣ್ಣು ಕೂಡ ಒದ್ದೆಯಾಗಿತ್ತು. ದೊಡ್ಡ ಮಗನ ಪ್ರೀತಿಯ ಅಪ್ಪುಗೆಯೊಂದಿಗೆ ತಾಯಿ ಸಣ್ಣ ಮಗನ ಮನೆ ಸೇರಿದಳು. ಆಶಯ ಇಷ್ಟೇ: ಎತ್ತ ತಾಯಿಯನ್ನು ನೀನು ನೋಡಿಕೋ, ನೀನೇ ನೋಡಿಕೋ ಅಂತ ಜಗಳಗಳಾಗಿ ಕೊನೆಯ ಅಣ್ಣ ತಮ್ಮ ಇಬ್ಬರೂ ಸೇರಿ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಹಾಕುವ ಈ ಒಂದು ಕಾಲಘಟ್ಟದಲ್ಲಿ ಇಂತಹ ಕೆಲವು ಮಾದರಿ ಘಟನೆಗಳು ಕೂಡ ನಮ್ಮಲ್ಲಿದೆ ಅನ್ನೋದು ಖುಷಿಯ ವಿಚಾರ.